ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡ್ನಿಂದ ಬರುವಂತಹ ಒಂದು ಸಬ್ ರಸ್ತೆ. ಜಸ್ಟ್ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಇದು ಟೋಟಲ್ ಬಂದು 1 ಎಕರೆ 25 ಕುಂಟೆ ಇದೆ. ಎಲ್ ಸೆಬ್ ಬರುತ್ತೆ. ಇದು 2 ಸರ್ವೆ ನಂಬರು, ಓನರ್ ಒಬ್ಬರೇ. ಇದರಲ್ಲಿ ಒಂದು ಬೋರು ಬರುತ್ತೆ ಮತ್ತು ಒಂದು 8-10 ತೆಂಗಿನ ಮರಗಳು ಕೂಡ ಇದೆ. ಮಣ್ಣು ನೋಡಿ ಈ ರೀತಿ ರೆಡ್ ಸಾಯಿಲ್ ಇದು. ಅದು ಆ್ಯಕ್ಚುಲಿ ಮಳೆ ಹೋದಂಥ ಸಂದರ್ಭ ಬಂದಾಗ ಇಲ್ಲಿ ಈ ತೆಂಗಿನ ಮರ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ನೀರು ಬರುತ್ತೆ. ಸೊ ಇದು ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ನೀರು ಹೋಗುತ್ತೆ. ಸೊ ಆವಾಗ ನೋಡಿ ಈ ಏರಿಯಾ ಇದೆಯಲ್ಲ, ಈ ನೀರು ಇಲ್ಲಿ ತನಕ ಬಂದು ಈ ಒಂದು ಹೋಲಲ್ಲಿ ಹೋಗುತ್ತೆ ಅದು. ಸೊ ಇವಾಗ ಇದು ಡೆಡ್ ಆದರೆ ಇಲ್ಲಿ ನೀವು ಒಂದು ಪೈಪ್ ಹಾಕ್ಕೊಂಡು ಮತ್ತು ಆ ತಾರ್ ರೋಡಿಂದ ಇಲ್ಲಿಗೆ ಕನೆಕ್ಟಿವಿಟಿ ಮಾಡ್ಕೊಬೇಕು ಅವಾಗ ಬೇಕು ಅಂತಂದರೆ. ಇಲ್ಲ ಅಂತಂದರೆ ಸೊ ಈಗೇ ನೀವು ಇದ್ರೂ ಕೂಡ ತೊಂದರೆ ಇಲ್ಲ. ಸೊ ಆವಾಗ ನಿಮಗೆ ಇದು ಈಸ್ಟ್ಗೆ ಎಂಟ್ರಿ ಆಗುತ್ತೆ. ಅಲ್ಲೊಂದು ಆ ತಾರ್ ರೋಡ್ ಮಧ್ಯೊಂದು ಈ ರೀತಿ ಒಂದು ಪೈಪ್ ಹಾಕ್ಕೊಂಡ್ರೆ ನಿಮಗೆ ಈಸ್ಟ್ಗೆ ಎಂಟ್ರಿ ಆಗುತ್ತೆ. ಇಲ್ಲ ಅಂದರೆ ಇದು ಮಾಮೂಲಿ ಇವಾಗ ಇದು ನಾರ್ತ್ಗೆ ರೋಡ್ ಇದೆ. ಇದಕ್ಕೆ ನೀರರಿ ಹಳ್ಳ ಅಂತ ಮ್ಯಾಪಲ್ಲಿ. ಸೊ ಇದು ಎಲ್ ಸೆಬ್ ಬರುತ್ತೆ. ಇದು ಜಾಗ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಕಟ್ ಆಗುತ್ತೆ. ಏನು ತೋಟ ಕಾಣ್ತಾ ಇದೆಯಲ್ಲ, ಈ ತೋಟ ಹಿಂಭಾಗಕ್ಕೆ ಇನ್ನೂ 25 ಕುಂಟೆ ಬರುತ್ತೆ. ಬಟ್ ಇದು 1 ಎಕರೆ 1 ಕುಂಟೆ ಇದೆ. ಇದು ಸ್ಟ್ರೈಟ್ ಇದೆ. ಈ ಸ್ಟ್ರೈಟ್ ಇರೋದ್ರಲ್ಲಿ ತೆಂಗಿನ ಮರಗಳಿವೆ ಮತ್ತು ಬೋರ್ವೆಲ್ಲು ಇದೆ. ಮತ್ತೆ ಅಲ್ಲಿ ಲೆಫ್ಟ್ ಕಟ್ ಆದರೆ ಅದು 25 ಕುಂಟೆ ಇದೆ. ಸೊ ಓನರ್ಶಿಪ್ ಒಬ್ಬರೇ. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ನು. ಊಟಿ ರೋಡಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಏನು ಎಲೆಕ್ಟ್ರಿಕ್ ಲೈನ್ ಇದೆ ನೋಡಿ, ಇದೇ ಬಾರ್ಡ್ರದು. ಆ ಜೋಳ ಹಾಕಿದಾರಲ್ಲ ಅಲ್ಲಿ ಈ ಕಡೆಗೆ ಜಾಗ, ಮತ್ತು ಈ ಕಡೆ ಫೆನ್ಸಿಂಗ್ ಹಾಕಿದ್ದಾರೆ. ಆಲ್ರೆಡಿ ಬಾಳೆ ಹಾಕಿದಾರಲ್ಲ, ಈ ಎಲ್ ಸೇಪಲ್ಲಿ ನಿಮಗೆ ಸೇವ್ ಆಗುತ್ತೆ ಫೆನ್ಸಿಂಗು. ನೋಡಿ ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಸೊ ಈಗ ನೀವು ಇಲ್ಲೊಂದು ಪೈಪ್ ಹಾಕ್ಕೊಂಡ್ರೆ ಅದು ರೋಡ್ ಎಂಟ್ರಿ ಆಗುತ್ತೆ. ಇಲ್ಲ ಬೇಡ ಅಂತಂದರೆ ನೀವು ಈಗೇ ನೋಡಿ ಇಲ್ಲಿ ತನಕ ರೋಡೇ ಬರುತ್ತೆ. ಇಲ್ಲಿ ತನಕ ಕೂಡ ಇದು ರಸ್ತೆ ಅಂತಲೇ ಇದೆ, ನೀರರಿ ಹಳ್ಳ ಅಂತ. ಸೊ ಇಲ್ಲೇ ಬೇಕಾದ್ರೆ ನೀವು ತಿರುಗಾಡ್ಬೋದು. ಇದು ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ. ಇವರು 35 ಲ್ಯಾಕ್ಸ್ 1 ಎಕರೆಗೆ ಹೇಳ್ತಾ ಇದ್ದಾರೆ. ಒಂದು 2 ಲಕ್ಷ ಬಿಡ್ಬೋದು ಅಥವಾ 2.5 ಲಕ್ಷನೇ ಬಿಡ್ಬೋದು. ಊಟಿ ರೋಡ್ಗೆ ಹತ್ತಿರ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಶೇಷ ಏನಂತಂದರೆ ಈ ಲ್ಯಾಂಡ್ಗೆ 2 ಕಡೆ ರಸ್ತೆ ಇದೆ. ಈ ತೋಟ ದಾಟಿದ್ರೆ ಮತ್ತೊಂದು ಕಡೆ ರಸ್ತೆ ಇದೆ. ಅದು ನಿಮಗೆ ಬಂಡಿ ದಾರಿ ಅಂತೇಳಿ ಅದು ಕೂಡ ಒಂದು 10 ಅಡಿ ರೋಡ್ ಇದೆ. ಸೊ ನಿಮಗೆ ಇದು ಬೇಡ ಅಂದ್ರೂ ಕೂಡ ರಸ್ತೆ ಆ ಕಡೆಯಿಂದನೂ ಕೂಡ ಬರ್ಬೋದು. ಇದಕ್ಕೆ ನೀವು ಕಾರು ಟ್ಯಾಕ್ಟ್ರು ಎಲ್ಲ ಹೋಗುತ್ತೆ. ಈ ತೋಟದಿಂದ 2ನೇ ಲ್ಯಾಂಡ್ ಇದು. ಈಗೇನು ನಾನು ಎಲ್ ಸೆಪ್ ಅಂತ ಹೇಳ್ದಲ್ಲ, ಸೊ ಆ ಕಡೆಯಿಂದ ಬಂದ್ರೂ ಕೂಡ ಈ ರೋಡ್ ಬ್ಲ್ಯಾಕ್ ಆಗುತ್ತೆ. ಇಲ್ಲ ಈ ಕಡೆಯಿಂದ ಹೋದರೆ ಆ ರೋಡ್ ಬ್ಲ್ಯಾಕ್ ಆಗುತ್ತೆ ಹಂಗೆ. ಸೊ ಇನ್ನೇನು ರಿಮೈನಿಂಗ್ 25 ಕುಂಟೆ ಇದೆಯಲ್ಲ, ಅದು ಕಾರ್ನರ್ ಪ್ರಾಪರ್ಟಿ. ಅದು ಕೂಡ ಈಸ್ಟ್ ಮತ್ತು ಸೌತ್ ಕಾರ್ನರ್. ಅದು ಆ ಕಡೆ 25 ಕುಂಟೆ ಇರೋದು. ಸೊ ಇದು 1 ಎಕರೆ 1 ಕುಂಟೆ. ಸೊ ಟೋಟಲ್ ಇದು 1 ಎಕರೆ 26 ಕುಂಟೆ. ಒಬ್ಬರೇ ಓನರ್ ಇದ್ದಾರೆ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.